ಡಾಕ್ಟರ್ ಶ್ರೀನಿವಾಸ್ ಆರ್ ಪಾಟೀಲ್. ಡಾಕ್ಟರ್ ಶ್ರೀನಿವಾಸ್ ಆರ್ ಪಾಟೀಲ ಇವರು ಮೂಲತಃ ವಿಜಯಪುರ ಜಿಲ್ಲೆಯ ದಿಂಡವಾರದವರು. ಡಾಕ್ಟರ್ ಶ್ರೀನಿವಾಸ್ ಪಾಟೀಲರು ಬೋಧನೆ, ಆಡಳಿತ, ಸಲಹಾ ಮತ್ತು ಸಂಶೋಧನೆಯಲ್ಲಿ 24 ವರ್ಷಗಳ ವೃತ್ತಿ ಅನುಭವ ಹೊಂದಿದ್ದಾರೆ. ಎಂಕಾಂ, ಎಂಬಿಎ, ಎಂಫಿಲ್ ಸೇರಿದಂತೆ ಪಿಎಚ್ಡಿ ಮತ್ತು ಪೋಸ್ಟ್ ಡಾಕ್ಟರಲ್ ಪದವಿಗಳನ್ನ ಪಡೆದಿದ್ದಾರೆ. ಇವರು ಐಐಟಿ ರೂರ್ಕಿಯಿಂದ ಬಿಸಿನೆಸ್ ಅನಾಲಿಟಿಕ್ಸ್ ಕೋರ್ಸ್ ಮಾಡ್ತಾ ಇದ್ದಾರೆ. ಪಾಟೀಲರು ಹುಬ್ಬಳ್ಳಿಯ ಎಂಬಿಎ ಕಾಲೇಜಿನ ನಿರ್ದೇಶಕರಾಗಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ವಿಶ್ವವಿದ್ಯಾಲಯದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ, ಅಧ್ಯಯನ ಮಂಡಳಿಯ ಸದಸ್ಯರಾಗಿ ಮತ್ತು ವಿವಿಧ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳಿಗೆ ಸಂದರ್ಶನ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಲ್ಲಿ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಸದ್ಯ ಪಾಟೀಲರು ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶ್ವದಾದ್ಯಂತ ಪ್ರತಿಷ್ಠಿತ ಸಮ್ಮೇಳನಗಳಲ್ಲಿ ಸರಿಸುಮಾರು 40 ಪ್ರಬಂಧ ಮಂಡಿಸಿದ್ದಾರೆ. 5 ಪುಸ್ತಕಗಳನ್ನು ಬರೆದಿರುವ ಪಾಟೀಲರು ಷೇರು ಹೂಡಿಕೆಯಲ್ಲಿ ಹಲವರಿಗೆ ಮಾರ್ಗದರ್ಶಕರು. ಮೊದಲಿಗೆ ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಧನ್ಯವಾದವನ್ನು ಕೂಡ ಹೇಳ್ತೇನೆ. ನಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನಾನು ಮಾಡಿದಂಥ ಕೆಲವೊಂದು ಸಾಧನೆಗಳನ್ನು ಗುರುತಿಸಿ ತಾವು ಈ ಪ್ರಶಸ್ತಿಯನ್ನು ನೀಡಿದಿರಿ. ಈ ಪ್ರಶಸ್ತಿ ನೀಡಿದ್ದಕ್ಕಾಗಿ ತಮಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಮಾಡಿದಂಥ ಈ ಸೇವೆ ಸಣ್ಣದಿರ್ಬೋದು, ಬಟ್ ನೀವು ಅದನ್ನು ಗುರುತಿಸಿರಲ್ಲ, ಅದು ಬಹಳಷ್ಟು ವಿಶೇಷವಾದಂಥದ್ದು. ನಾನು ಶೈಕ್ಷಣಿಕವಾಗಿ ಸಾಕಷ್ಟು ಸಾಧನೆ ಮಾಡಿದ್ದೇನೆ, ಅದರ ಜೊತೆಗೆ ಸಾಮಾಜಿಕವಾಗಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೇನೆ, ಅದನ್ನೂ ಕೂಡ ನೀವು ಗುರುತಿಸಿದರೆ. ಸೊ ಇವೆಲ್ಲದಕ್ಕೂ ಕೂಡ ಕಾರಣ ಅಥವಾ ಪ್ರೇರಣೆ ಅಂತಂದರೆ ನಮ್ಮ ತಂದೆ ಮತ್ತು ತಾಯಿಯವರು. ಸೊ ಹಾಗೆ ನಾನು ಈ ಪ್ರಶಸ್ತಿಯನ್ನು ನಮ್ಮ ತಂದೆ ತಾಯಿಗೆ ಹಾಗೂ ನನ್ನ ವಿದ್ಯಾರ್ಥಿ ವೃಂದಕ್ಕೆ ನಾನು ಅರ್ಪಣೆ ಮಾಡ್ತೇನೆ.